ಹಾಯ್ ಹಲೋ ನಮಸ್ಕಾರ ಸಮಸ್ತರಿಗೂ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತಾ ಇವತ್ತಿನ ಕಿಚನ್ನಲ್ಲಿ ನೋಡ್ತಾ ಇದ್ದಿರಲ್ಲ ಕಲರ್ಫುಲ್ ಆದಂಥ ಐಟಮ್ ರೆಡಿಯಾಗಿದೆ. ಅದು ಅನ್ನ ಸಾರು ಚಟ್ನಿ ಗೊಜ್ಜು ತಿಂದು ಬೇಜಾರಾಗಿದ್ದರೆ ಸ್ವಲ್ಪ ಚೇಂಜ್ ಇರಲಿ ಅಂತ ಈ ಅಡುಗೆ ಮಾಡ್ತಾಯಿದ್ದೀನಿ. ವೆಜ್ ಸ್ಯಾಂಡ್ವಿಚ್. ವಾವ್, ಎಷ್ಟು ಚೆನ್ನಾಗಿದೆ ಅಂತೀರಾ? ನೋಡೋಕ್ಕಷ್ಟೇ ಅಲ್ಲ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮನೇಲೇ ಸ್ಯಾಂಡ್ವಿಚ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಿಮಗೊಂದು ವಿಧಾನ ಗೊತ್ತಿರ್ಬೋದು, ಅದು ನನಗೊಂದು ವಿಧಾನ ಗೊತ್ತಿದೆ. ಇಲ್ಲಿ ನಾನು ಚೀಸ್ ಬಳಸಲ್ಲ, ಮಯೋನೀಸ್ ಸಾಸ್ ಬಳಸೋದಿಲ್ಲ, ಯಾವ ರೀತಿಯೂ ಸಾಸ್ಗಳು ಬಳಸದೆ ಮನೇಲಿರೋ ಪದಾರ್ಥ ಹಾಕಿ ಅಚ್ಚುಕಟ್ಟಾಗಿ ಆರೋಗ್ಯಕರವಾಗಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಮಾಡಿಬಿಡೋಣ ಸ್ಯಾಂಡ್ವಿಚನ್ನು. ಅದಕ್ಕೆ ಬೇಕಾಗಿರೋಂಥ ಪದಾರ್ಥಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಇವಿಷ್ಟು: ಕ್ಯಾರೆಟ್ ತುರಿ, ಟೊಮ್ಯಾಟೊ ಚಿಕ್ಕದಾಗಿ ಹಚ್ಚಿಟ್ಕೊಳ್ಳಿ, ಕ್ಯಾಪ್ಸಿಕಮ್ ಹಚ್ಚಿಟ್ಕೊಳ್ಳಿ, ಹಾಗೆ ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಳ್ಳಿ. ಅದಾದ ನಂತರ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಸ್ವಲ್ಪ ಉಪ್ಪು, ಇದನ್ನು ಸಪ್ರೇಟಾಗಿ ಇಟ್ಕೊಳ್ಳಿ. ಏನು ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ಆಮೇಲೆ ಗರಂ ಮಸಾಲ ಪೌಡ್ರ್ ಬೇಕಾಗುತ್ತೆ 1 ಚಮಚ. ನಂತರ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಬೇಕಾಗತ್ತೆ. ಆಮೇಲೆ ತುಪ್ಪ ಬೇಕಾಗತ್ತೆ, ಚೆನ್ನಾಗಿರುವಂಥ ಒಳ್ಳೆ ಕ್ವಾಲಿಟಿ ತುಪ್ಪ ತೊಗೊಳ್ಳಿ, ಸಾಕಾಗತ್ತೆ. ಅದಾದ ನಂತರ ಉಪ್ಪು ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕಾಗತ್ತೆ. ಇವಿಷ್ಟು ರೆಡಿನಾ? ಇಷ್ಟು ರೆಡಿ ಅಂತಂದರೆ ಈ ಕಲರ್ಫುಲ್ ಆದಂಥ ನೋಡಿದ್ರೆ ಹೀಗೆ ಟೆಂಪ್ಟ್ ಆಗ್ತಾ ಇದೆಯಲ್ಲ, ಈ ಥರ ಸ್ಯಾಂಡ್ವಿಚ್ ಮಾಡೋದಕ್ಕೆ ಹೇಗೆ ಅಂತ ಹೇಳ್ಕೊತೀನಿ. ಬ್ರೆಡ್ ಸ್ಲೈಸ್ ಬೇಕೇ ಬೇಕು. ಇದು ನೀವು ಸಾಲ್ಟ್ ಬೇಕಾದ್ರೂ ತೊಗೊಳ್ಳಿ ಅಥವಾ ಸ್ವೀಟ್ ಆದರೂ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ರಿ, ನೋ ಪ್ರಾಬ್ಲಮ್. ಸ್ಯಾಂಡ್ವಿಚ್ ಬ್ರೆಡ್ ಬೇಕಾ, ಅದನ್ನೇ ತೊಗೊಳ್ಳಿ, ಆಯಿತಾ? ರೆಡಿ ಮಾಡಿ ಇಟ್ಕೊಳ್ಳಿ. ಈಗೇನು ಮಾಡೋಣ ಅಂದರೆ, ಮೊದಲಿಗೆ ಈ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಇದೆಯಲ್ಲ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಖಾರ ರುಬ್ಕೊಂಬೇಡ, ನುಣ್ಣಗೆ ಪೇಸ್ಟ್ ಆಗಬೇಕು. ಸೊ ನುಣ್ಣಗೆ ಪೇಸ್ಟ್ ಆಗಿಬಿಟ್ರೆ ಈ ರೀತಿ ಇರುತ್ತೆ ನೋಡಿ. ತುಂಬ ನೀರಾಗೋಲ್ಲ, ತುಂಬ ಗಟ್ಟಿಗೋಲ್ಲ, ಕನ್ಸಿಸ್ಟೆನ್ಸಿ ಹೀಗಿದ್ದರೆ ಆಯಿತು. ಸೊ ಈ ಚಟ್ನಿ ರೆಡಿ ಮಾಡ್ಕೊಳ್ಳಿ. ಈ ಚಟ್ನಿ ಒಂದು ರೆಡಿ ಇರಬೇಕು. ಸೊ ಇದು ರೆಡಿ ಆಯಿತು. ಇದಾದ ನಂತರ ಏನು ಮಾಡೋಣ, ನಾವು ಒಳಗಡೆ ಸ್ಟಫಿಂಗ್ಗೆ ಏನು ಬೇಕು ಅದಕ್ಕೋಸ್ಕರ ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಇಟ್ಟು ಬಿಸಿ ಮಾಡಿ 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ನೀವು ಇದನ್ನೆಲ್ಲ ಹಾಕ್ಬಿಡಿ. ಎಲ್ಲ ಒಟ್ಟಿಗೆ ಹಾಕಿ, ನೋ ಪ್ರಾಬ್ಲಮ್. ಓಕೆ, ಒಂದಾದ್ಮೇಲೆ ಒಂದಂತ ಏನಿಲ್ಲ, ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ನೀವು ಎಣ್ಣೆಲಿ ಬಾಡಿಸಿದ ನಂತರ ನೋಡಿ ಈ ರೀತಿ ಬೇಯಬೇಕಾಯ್ತು ಸ್ವಲ್ಪ. ಅದಕ್ಕೋಸ್ಕರ ಬೇಯೋವರೆಗೂ ಇದು ಮಾಡಿ. ಬೇಯಬೇಕು ಬೇಗ ಅಂತಂದರೆ ಉಪ್ಪು ಹಾಕ್ಬಿಡ್ಬೇಕು. ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಅದನ್ನು ನಾವು ತಿರುಗಿಸ್ತಾ ಇರೋಣ. ಸೊ ತಿರುಗಿಸಾದ್ಮೇಲೆ ಸ್ವಲ್ಪ ಏನು ಮಾಡಬೇಕು, ಇದಕ್ಕೇ ನಾವೀಗ 1 ಚಮಚ ಈ ಹಸಿ ಖಾರ ರುಬ್ಬಿದ್ವಲ್ಲ, ಆ ಹಸಿ ಖಾರನ 1 ಚಮಚ ಹಾಕ್ಕೊಳ್ಳಿ. ಗರಂ ಮಸಾಲ ಪುಡಿ ನಾನು ಹೀಗೆ ಹಾಕಿದ್ದೀನಿ, ನೀವು ಸ್ಪೂನಲ್ಲಿ ಹಾಕಿ 1 ಸ್ಪೂನ್ ಸಾಕಾಗತ್ತೆ ಅಷ್ಟೇ, ಜಾಸ್ತಿ ಬೇಡ. 1 ಸ್ಪೂನ್ ಹಾಕಿ ಗರಂ ಮಸಾಲ ಪೌಡ್ರು. ಸಕ್ಕರೆ ಅರ್ಧ ಚಮಚ, ಇಲ್ಲಾಂದರೆ ಚಿಕ್ಕ ಚಮಚ 1 ಚಮಚ ಹಾಕಿ ಚೆನ್ನಾಗಿ ನೀವು ಮತ್ತೆ ಎಲ್ಲನೂ ತಿರುಗಿಸ್ತಾ ಇರಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ, ಎಲ್ಲ ಖಾರ ಉಪ್ಪು ಹುಳಿ ಎಲ್ಲ ಹೊಂದ್ಕೊಳ್ಳುತ್ತೆ. ಸೊ ಹುಳಿಗೆ ನಾವಲ್ಲಿ ಆಲ್ರೆಡಿ ಟೊಮ್ಯಾಟೊ ಇರೋದ್ರಿಂದ ಯೋಚನೆ ಇಲ್ಲ. ಖಾರಕ್ಕೆ ಹಾಕಿದ್ವಿ, ಉಪ್ಪು ಹಾಕಿದ್ವಿ, ಸಿಹಿ ಹಾಕಿದ್ವಿ, ಎಲ್ಲ ಆದ ನಂತರ ನೋಡಿ ಈ ರೀತಿ ಸ್ವಲ್ಪ ಎಲ್ಲ ಬೇಯಬೇಕು, ಹೊಂದ್ಕೊಂಡ ತಕ್ಷಣ ಸ್ಟಫಿಂಗ್ ರೆಡಿ. ಮನೆಯಲ್ಲಿ ನಿಮಗೆ ಈ ಮೈಕ್ರೋ ಓವನ್ ಇರಬೇಕಂತಿಲ್ಲ, ಅವೆಲ್ಲ ಏನು ಬೇಕಾಗಿಲ್ಲ, ಏನಂತೂ ಇಲ್ಲ. ನೋಡಿ ಈ ರೀತಿ ದೊಡ್ಡದಾಗಿ ಅಗಲವಾಗಿರುವಂಥ ಹೆಂಚು ತೊಗೊಳ್ಳಿ. ಹೆಂಚನ್ನು ಈ ಒಂದು ತವಾನ ನೀವು ಇಟ್ಟುಬಿಡಿ. ತುಪ್ಪ ಹಾಕಿ ಚೆನ್ನಾಗಿ, ತುಪ್ಪ ಒಂದು ಸ್ವಲ್ಪ ಚೆನ್ನಾಗಿ ಹಾಕಬೇಕಾಗತ್ತೆ, ತೊಂದರೆ ಇಲ್ಲ. ಯಾಕಂದ್ರೆ ನಾವು ಬೆಣ್ಣೆ ಮತ್ತು ಈ ಚೀಸು ಯಾವುದು ಬಳಸ್ತಲ್ಲ, ಮಯೋನೀಸ್ ಸಾಸ್ ಯಾವುದು ಬಳಸ್ತಲ್ಲ, ಅದರಿಂದ ಸ್ವಲ್ಪ ತುಪ್ಪ ಹಾಕಿದ ನಂತರ ಚೆನ್ನಾಗಿ ತವಾಗೆ ಸವರ್ಬಿಟ್ಟು ಅದರ ಮೇಲೆ ಈ ಬ್ರೆಡ್ ಇದೆಯಲ್ಲ, ಈ ಬ್ರೆಡ್ ಪೀಸ್ಗಳನ್ನು ನೀಟಾಗಿ ಪ್ಲೇಸ್ ಮಾಡ್ಕೊಂಡು ಹೋಗಬೇಕು. ಅದು ಕರೆಕ್ಟಾಗಿ 4 ಹಿಡಿಯುತ್ತೆ. ತುಂಬ ಅಗಲ ಇದ್ದರೆ ಇನ್ನೂ ಬೇಕಾದ್ರೆ ಇನ್ನೊಂದು ಸೆಟ್ ಇಡ್ಬೋದು. ನಾರ್ಮಲಿ 4 ಆರಾಮಾಗಿ ಪ್ಲೇಸ್ಮೆಂಟ್ ಆಗುತ್ತೆ ಇದಕ್ಕೆ. ಸೊ ಈ ರೀತಿ ನೀವು 4 ಬ್ರೆಡ್ ಸ್ಲೈಸ್ಗಳನ್ನು ಹಾಕಿ ಅದು ಒಂದು ಸೈಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಡಿ. ಅದು ಒಂದು ಸೈಡ್ ಆಗಲಿ ಚೆನ್ನಾಗಿ. ಒಂದು ಸೈಡ್ ಚೆನ್ನಾಗಿ ಆದಮೇಲೆ ಅದನ್ನು ಮತ್ತೆ ನೀವು ತಿರುಗಿಸಿ ಉಲ್ಟಾ ಬೇಯಿಸಬೇಕಾಗತ್ತೆ. ಚೆನ್ನಾಗಿ ಬೇಯಿಸಿ, ಆದರೆ ಚೆನ್ನಾಗಿ ರೋಸ್ಟ್ ಆಗಲಿ, ಚೆನ್ನಾಗಿರುತ್ತೆ ಟೇಸ್ಟು. ಸೊ ಅರ್ಧಂಬರ್ಧ ಈ ಬೇಕರಿಲಿ ಸಿಗುತ್ತಲ್ಲ, ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು. ಸೊ ತಿರುಗಿಸಿ ನೋಡಿ ಈ ರೀತಿ ಕೆಂಪಗಾಗಿದೆಯಲ್ಲ, ತಿರುಗಿಸಿ ಇನ್ನೊಂದು ಸ್ವಲ್ಪ ಚೆನ್ನಾಗಾಗಲಿ. ಸೊ ಚೆನ್ನಾಗಾಗೋವರೆಗೂ ಸ್ವಲ್ಪ ಟೈಮ್ ಕೊಡಿ. ಆದ ನಂತರ ಏನು ಮಾಡಬೇಕು ಅಂದರೆ, ಇನ್ನೊಂದು ಸತಿ ನೀವು ಕರೆಕ್ಟಾಗಿ ಎಲ್ಲ ಸರಿಯಾಗಿದೆಯಾ ಅಂತ ತಿರುಗಿಸಿ ನೋಡಿದಾಗ ನಿಮಗೆ ಕಂಪ್ಲೀಟಾಗಿ ಇದಾಗಿರುತ್ತೆ. ಸೊ ಈ ರೀತಿ ಬಣ್ಣ ಚೇಂಜ್ ಆಗಿರುತ್ತಲ್ಲ, ಈ ರೀತಿ ಬಣ್ಣ ಚೇಂಜ್ ಆದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ನೋಡಿ. ಈ ರೀತಿ ಆದ ನಂತರ ಇದ್ರ ಮೇಲೆ ನಾವು ಈ ಸ್ಟಫ್ ಹಾಕೋಕ್ಕಿಂತ ಮುಂಚೆ ಈ ಗ್ರೀನ್ ಚಟ್ನಿ ಇತ್ತಲ್ಲ, ಇದನ್ನು ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ಖಾರ ತುಂಬ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಹಾಕಬೇಕು. ಖಾರ ತಿನ್ನೋಕಾದ್ರೆ ಪರವಾಗಿಲ್ಲ, ಇಲ್ಲ ತುಂಬ ಸ್ವಲ್ಪ ಮೈಲ್ಡ್ ಆಗಿರಲಿ ಖಾರ ಅನ್ನೋರು ಚೂರು ಹಾಕ್ಕೊಳ್ಳಿ. ಚೆನ್ನಾಗಿ ಸ್ಪ್ರೆಡ್ ಮಾಡಿ, ಇಲ್ಲಾಂದರೆ ಈ ರೀತಿ ಮಧ್ಯದಲ್ಲಿ 3 ಡಾಟ್ ಮಾಡಿಕೊಂಡು ಸ್ಪ್ರೆಡ್ ಮಾಡಿದರೆ ಆಯಿತು. ಖಾರ ಸಿಗುತ್ತೆ ಬಾಯಿಗೆ, ಏನು ಯೋಚನೆ ಮಾಡಬೇಡಿ. ಸೊ ಈ ರೀತಿ 4 ಇದಕ್ಕೆ ನೀವು ಹಚ್ಕೊಳ್ಳಿ. ಖಾರವನ್ನು ಹಚ್ಕೊಂಡಾದ ನಂತರ ಅದರ ಮೇಲೆ ನೀವೀಗ
ಏನು ಮಾಡ್ತೀನಿ ಅಂದರೆ ಈ ಸ್ಟಫ್ ಏನು ಮಾಡ್ಕೊಂಡಿದ್ರಿ ನೀವು, ಈ ತರಕಾರಿ ಪಲ್ಯ ಎಲ್ಲ ಇದೆಯಲ್ಲ ಅದೆಲ್ಲ ಚೂರು ಚೂರೇ ಇಡ್ತಾ ಹೋಗಿ. ತುಂಬ ತರಕಾರಿ ಬೇಕು ಅಂದರೂ ಒಂದು ಲೇಯರ್ ಪೂರ್ತಿ ಹಾಕ್ಬೋದು, ಇಲ್ಲ ಅಂತಂದರೆ ಬೇಡ ಸ್ವಲ್ಪ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವಲ್ಪ ಇರಲಿ ಅನ್ನೋರು ಈ ರೀತಿ ಹಾಕ್ತಾ ಹೋಗಿ. ಸೊ 2 ಸ್ಲೈಸ್ಗೆ ಮಾತ್ರ ನೀವು ಸ್ಟಫ್ ಮಾಡ್ತೀರಾ. ಸೊ ಇದೆರಡಕ್ಕೂ ತುಂಬಿದ ಹಾಗೆ ನೀವು ಈ ಒಂದು ಪಲ್ಯವನ್ನು ಹಾಕಿ, ಅದು ಹಾಕಿದ ನಂತರ ಅದ್ರ ಮೇಲೆ ಈ ಒಂದು ಸ್ಯಾಂಡ್ವಿಚ್ ಇನ್ನೊಂದು ಇತ್ತಲ್ಲ ಚೆನ್ನಾಗಿ ಮುಚ್ಚಿಬಿಟ್ಟು ಪ್ರೆಸ್ ಮಾಡಬೇಕು. ಚೆನ್ನಾಗಿ ಪ್ರೆಸ್ ಮಾಡಿದಾಗ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಸೊ ಪ್ರೆಸ್ ಮಾಡಿ ತೆಗೆದ್ರೆ ಈ ರೀತಿ ರೆಡಿ ಆಯ್ತು ನೋಡಿ ಸ್ಯಾಂಡ್ವಿಚ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ರೋಸ್ಟ್ ಆಗಿರೋದು ತುಂಬ ಚೆನ್ನಾಗಿದೆ, ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅಷ್ಟೇ ಅಲ್ಲ ತಿನ್ನೋಕ್ಕೂ ಕ್ರಿಸ್ಪಿಯಾಗಿರುತ್ತೆ, ಮೆತ್ತಗಿರಲ್ಲ ಇದು ಕ್ರಿಸ್ಪಿಯಾಗಿರುತ್ತೆ ನೋಡಿ. ಈ ರೀತಿ ಸೆಂಟ್ರಿಗೆ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡಿಟ್ರೆ ಎಷ್ಟು ಚೆನ್ನಾಗಿ ಲೇಯರ್ಸ್ ಕಾಣಿಸ್ತಾ ಇದೆ ನಿಮಗೆ, ಕ್ರಿಸ್ಪಿಯಾಗಿರುತ್ತೆ. ಜೊತೆಗೆ ನೀವು ಸರ್ವ್ ಮಾಡುವಾಗ ಆ ಖಾರ ಚಟ್ನಿ ಇನ್ನು ಸ್ವಲ್ಪ ಬೇಕಾದವ್ರಿಗೆ, ಹಾಗೆ ಸಾಸ್ ನೆಂಚ್ಕೊಳಕ್ಕಷ್ಟೇ, ನಾನು ಒಳಗಡೆ ಹಾಕಿಲ್ಲ, ನೆಂಚ್ಕೊಳಕ್ಕೆ ಬೇಕಾದರೆ ಹಾಕ್ಬೋದು. ಹಾಕಿ ಈ ರೀತಿ ನೋಡಿ ಪರ್ಫೆಕ್ಟಾಗಿ ಆಗಿದೆ ನೋಡಿ, ಚೆನ್ನಾಗಿ ಕಾಣುತ್ತೆ ಸ್ಲೈಸ್ ಅಂದರೆ. ಈ ರೀತಿ ಚೆನ್ನಾಗಿ ಆಗಿರೋದನ್ನು ನೀವು ಒಂದು ಬೈಟ್ನ ತೊಗೊಂಡು ತಿಂದರೆ ಆಹಾ ಅಂತೀರ. ಅಯ್ಯೋ ಬೇಕು ಅನಿಸ್ತಾ ಇದೆಯಾ? ಸರಿ ಮಾಡಿಬಿಡಿ, ತುಂಬ ಟೈಮ್ ಏನಿರಲ್ಲ. ಹೋಗಿ 1 ಪೌಂಡ್ ಬ್ರೆಡ್ ತನ್ನಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದು ದೇವೀಸ್ ಕಿಚನ್ನ ಸಿಂಪಲ್ ಅಡಿಗೆ ಇವತ್ತಿನ ವಿಡಿಯೋದಲ್ಲಿ. ಇವತ್ತಿನ ಕಿವಿ ಮಾತು ಏನಪ್ಪ ಅಂದರೆ, ಈ ಕರಿಬೇವು ನಾವು ಸಸ್ತಾ ಇದ್ದಾಗ ತುಂಬ ಜಾಸ್ತಿ ತಂದುಬಿಟ್ಟಿರ್ತೀವಿ. ಅದು ತುಂಬ ಕಾಲ ಫ್ರೆಶ್ ಆಗಿರಬೇಕು, ಒಣಗೋದ್ರೂ ಉಪಯೋಗಿಸ್ತಾರೆ, ಆದರೆ ಹಾಗೆ ಫ್ರೆಶ್ ಆಗಿರಬೇಕು ಅಂತಂದರೆ ಏನು ಮಾಡಬೇಕಂದ್ರೆ, ನೀವು ಮೊದಲು ತಂದ ತಕ್ಷಣ ಚೆನ್ನಾಗಿ ತೊಳೆದ್ಬಿಡ್ಬೇಕು ಕರಿಬೇವು ಆರಿಸುವಾಗೆ ನೋಡಿ ಸ್ವಲ್ಪ ಬಲ್ತಿರೋ ಎಲೆಗಳು ತೊಗೊಳ್ಳಿ, ಎಳೆ ತೊಗೋಬೇಡಿ. ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಎಲ್ಲ ಬಿಡಿಸ್ಬಿಟ್ಟು ಹಾಕ್ಬಿಡಿ. ಸ್ವಲ್ಪ ನೀರಿಲ್ದಂಗೆ ಹಾಕಿದ ನಂತರ ನೀರು ಇರಬಾರ್ದಲ್ಲಿ ಆ ರೀತಿ ಆರಿದ್ದನ್ನು ಒಂದು ಜಿಪ್ಲಾಕ್ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಿ ಹಾಕಿಡಿ. ತುಂಬ ದಿನಗಳವರೆಗೆ ಹಾಗೆಯೇ ಫ್ರೆಶ್ ಆಗಿರುತ್ತೆ. ಸೊ ಟ್ರೈ ಮಾಡ್ತೀರಲ್ವಾ? ಸೊ ಈ ರೀತಿ ಹೇಳ್ತಾ ದೇವೀಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.